ಓಕೆ, ಈಗ ಫ್ಯಾಟಿ ಲಿವರ್ ಹತ್ರ ನಾವು ಯಾಕೆ ವರಿ ಮಾಡ್ಕೊಳ್ಳೋಣ, ಇದೆ ನಮಗೇನು ತೊಂದರೆ ಕೊಡ್ತಿಲ್ಲ, ನಮಗೇನು ಸಿಮ್ಟಮ್ಸ್ ಇಲ್ಲ, ನಾವು ಯಾಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು? ಫ್ಯಾಟಿ ಲಿವರ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದು ನಿಮಗೆ ಸಿಮ್ಟಮ್ಸೇ ಗೊತ್ತಿರೋದಿಲ್ಲ, ಅದು ಯಾವಾಗ ಅಡ್ವಾನ್ಸ್ಡ್ ಆಗೋಗ್ಬಿಟ್ಟಿರುತ್ತೆ ಆಮೇಲೆ ಗೊತ್ತಾಗ್ತದೆ. ಸೊ ನಮ್ಮದು ಲಿವರ್ ಸಿರೋಸಿಸ್ ಆಗೋಗ್ಬಿಟ್ಟಿದೆ ಯಾವಾಗ, ಅಥವಾ ಲಿವರ್ನಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಬಂದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಫ್ಯಾಟಿ ಲಿವರ್ ಡಿಸೀಸ್ ಆಗಿತ್ತು ಅಂತ. ಸೊ ಆ ಸ್ಟೇಜ್ಗೆ ಹೋದ್ಮೇಲೆ ನಾವು ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಫ್ಯಾಟಿ ಲಿವರ್ ಅನ್ನೋದು ಇಂಪಾರ್ಟೆಂಟ್ ನಮ್ಗೆ, ಯಾಕೆಂದರೆ ಒಂದು ಇದು ರಿವರ್ಸಿಬಲ್, ನಾವು ಕಂಡಿಡಿದಾಗ ಅದನ್ನು ರಿವರ್ಸ್ ಮಾಡ್ಬೋದು ಡ್ಯಾಮೇಜ್ನ. ಇನ್ನೊಂದು ನಮಗೆ ತುಂಬ ತೊಂದರೆ ಆದಮೇಲೆ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಇವೆರಡು ರೀಸನ್ ಆಗಿ ನಮಗೆ ಫ್ಯಾಟಿ ಲಿವರ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳೋದು ಇಂಪಾರ್ಟೆಂಟ್. ಫ್ಯಾಟಿ ಲಿವರ್ ಹೇಗೆ ಡಯಾಗ್ನೋಸಿಸ್ ಮಾಡೋದು? ನಾನು ಅವಾಗಲೇ ಹೇಳ್ದಂಗೆ ಸುಮಾರು ಜನ ನಮ್ಮ ಹತ್ರ ಆಲ್ರೆಡಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಸ್ಕೊಂಡು ಬರ್ತಾರೆ, ಅದರಲ್ಲಿ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಅಥವಾ ಕೆಲವರು ಬ್ಲಡ್ ಟೆಸ್ಟ್ ಇಟ್ಕೊಂಡು ಬರ್ತಾರೆ, ಲಿವರ್ ಫಂಕ್ಷನ್ ಟೆಸ್ಟ್ ಅಬ್ನಾರ್ಮಲ್ ಇರುತ್ತೆ, ಅದರಿಂದ ನಮಗೆ ಫ್ಯಾಟಿ ಲಿವರ್ ಇರ್ಬೋದು ಅಂತ ಒಂದು ಸಂಶಯ. ಏನು ಟೆಸ್ಟ್ ಮಾಡ್ಬೋದು ನಾವು ಫ್ಯಾಟಿ ಲಿವರ್ ಡಯಾಗ್ನೋಸ್ ಮಾಡಬೇಕಂದ್ರೆ, ಒಂದು ನಾವಾಗೆ ಅಲ್ಟ್ರಾಸೌಂಡ್ ಮಾಡೋವಂಥದ್ದು, ಇನ್ನೊಂದು ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಏನಾದ್ರು ಅಬ್ನಾರ್ಮಲಿಟಿ ಅಂತ ನೋಡೋದು, ಕೆಲವು ಟೈಮ್ ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ, ಇನ್ನೊಂದು ಕೆಲವು ಬ್ಲಡ್ ಟೆಸ್ಟ್ ಬೇಸಿಸ್ ಮೇಲೆ ಕೆಲವು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಫ್ಯಾಟಿನ ಅಂಶ ಎಷ್ಟಿದೆ ಅಥವಾ ಫೈಬ್ರೋಸ್ ಅಥವಾ ಸ್ಕಾರಿಂಗ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಸ್ಕೋರಿಂಗ್ ಮಾಡ್ಬೋದು. ತುಂಬ ಸ್ಪೆಸಿಫಿಕ್ ಟೆಸ್ಟ್ ಬೇಕು ಅಂದರೆ ಹೇಳಿದ್ರೆ MR ಎಲಾಸ್ಟೋಗ್ರಫಿ ಅಂತ ಮಾಡ್ತೀವಿ. ಇನ್ನು ಕೆಲವು ಅಲ್ಟ್ರಾಸೌಂಡ್ ಮೆಷಿನಲ್ಲೇ ಲಿವರ್ ಎಲಾಸ್ಟೋಗ್ರಫಿ ಅಂತ ಮಾಡ್ಬೋದು.